ನಾವು ಮೆಟ್ರಿಕ್ ಪದ್ಧತಿಯಲ್ಲಿ ತೂಕದ ಏಕಕಗಳ ಬಗ್ಗೆ ಮಾತಾಡೋಣ. ಈ ತೂಕವನ್ನ ನಾನು ಡಬಲ್ ಕೋಟ್ಸ್ ನಲ್ಲಿ ಹಾಕಿದ್ದೇನೆ. ಯಾಕೆ ಅಂದ್ರೆ ಈ ತೂಕವನ್ನ ನಾವು ಪ್ರಾಯಶಃ ಭಾರ ಅಂತ ಕೂಡ ಸುಮಾರು ಸತಿ ಕರೆದಿರ್ತೇವೆ. ನಾವು ವಿಜ್ಞಾನದಲ್ಲಿ ಹೆಚ್ಚಿನ ಅಧ್ಯಯನ ಮಾಡುವಾಗ ನಮಗೆ ಕಂಡು ಬರೋದೇನು ಅಂದ್ರೆ ಈ ತೂಕ ಮತ್ತು ಭಾರ ಎನ್ನುವ ವಿಷಯಗಳು ಪರಸ್ಪರ ಸಂಬಂಧವನ್ನ ಹೊಂದಿದ್ರೂ ಕೂಡ ಇದು ಒಂದೇ ಅಲ್ಲ ಅಂತ ಹೇಳಿ. ಭಾರ ಅಂದ್ರೆ ವಸ್ತುವಿನಲ್ಲಿರುವ ಪದಾರ್ಥದ ಪ್ರಮಾಣ ಆಗಿರುತ್ತೆ. ಇದು ಸ್ಥಳಾನುಸಾರ ಬದಲಾಗೋದಿಲ್ಲ. ಅದೇ ತೂಕ ಬಂದು ವಸ್ತುವಿನ ಮೇಲಿನ ಗುರುತ್ವಾಕರ್ಷಣೆಯ ಬಲ ಆಗಿರುತ್ತೆ. ಇದು ಸ್ಥಳಾನುಸಾರ ಬದಲಾಗುತ್ತೆ. ಯಾವುದಾದರೂ ವಸ್ತುವಿನ ಭಾರ ಜಾಸ್ತಿ ಇದೆ ಅಂದ್ರೆ ತೂಕನೂ ಜಾಸ್ತಿ ಇರುತ್ತೆ. ಅದೇ ತೂಕ ಜಾಸ್ತಿ ಇದ್ರೆ ಭಾರನೂ ಜಾಸ್ತಿ ಇರುತ್ತೆ. ಆದ ಕಾರಣ ನಾವು ಈ ಎರಡು ಪದಗಳನ್ನ ಹೆಚ್ಚಾಗಿ ಪರಸ್ಪರ ಬದಲಾಯಿಸ್ತಾ ಮಾತಾಡ್ತಿರ್ತೇವೆ. ಈ ವಿಡಿಯೋದಲ್ಲಿ ನಾವು ಈ ಎರಡು ಪದಗಳನ್ನ ಭೌತಶಾಸ್ತ್ರದ ಅನುಗುಣವಾಗಲ್ಲದೆ ನಮ್ಮ ದಿನನಿತ್ಯದ ಜೀವನದ ತರಾನೇ ಬಳಸ್ತೇವೆ. ಈ ವಿಡಿಯೋನ ಮುಖ್ಯ ಉದ್ದೇಶ ಬಂದು ತೂಕದ ಏಕಕಗಳ ಬಗ್ಗೆ ಚರ್ಚಿಸೋದು. ಈಗ ಒಂದು ಲಘುವಾದ ವಸ್ತುವಿನ ತೂಕವನ್ನ ನಾವು ಅಳೆಯೋದಾದ್ರೆ ಅದರ ಏಕಕ ಬಂದು ಗ್ರಾಮ್ನ ಲೆಕ್ಕದಲ್ಲಿರುತ್ತೆ. ಉದಾಹರಣೆಗೆ ಒಂದು ಸೇಫ್ಟಿ ಪಿನ್ ಆಗಿರ್ಬೋದು, ಅಥವಾ ಒಂದು ಒಣಗಿರೋ ಎಲೆ ಅಥವಾ ಒಂದು ಹಸಿ ಎಲೆ ಆಗಿರ್ಬೋದು. ಇವೆರಡರ ಭಾರವನ್ನ ನಾವು ಅಳೆದು ನೋಡಿದ್ರೆ ಇದು ಗ್ರಾಮ್ಗಳ ಲೆಕ್ಕದಲ್ಲಿ ಇರುತ್ತೆ. ಅಂದ್ರೆ ಕೆಲವಷ್ಟು 5 ಗ್ರಾಮು, 4 ಗ್ರಾಮು, 3 ಗ್ರಾಮು ಇರುತ್ತೆ. ಅದೇ ರೀತಿ ಒಂದು 10 ರೂಪಾಯಿ ನೋಟ್ ಕೂಡ ಇರ್ಬೋದು. ಇದರ ತೂಕ ಕೂಡ ಗ್ರಾಮ್ನ ಲೆಕ್ಕದಲ್ಲಿರುತ್ತೆ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ತೂಕದ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಗ್ರಾಮ್ನ 1000 ಜೊತೆ ಗುಣಿಸಿದಾಗ ನಮ್ಗೆ ಕಿಲೋಗ್ರಾಮ್ ಸಿಕ್ಕತ್ತೆ. ಕಿಲೋ ಅಂದ್ರೆ 1000 ಅಂತ ಹೇಳಿ. ಉದಾಹರಣೆ ಬಂದು ನಮ್ಮ ತೂಕ ಇರ್ಬೋದು. ನಾನು ಸರಿಸುಮಾರು 70 kgಗಳಿದ್ದೇನೆ. ಅದೇ ರೀತಿ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ನಾವು ಎಣ್ಣೆಯನ್ನ ಖರೀದಿಸಬೇಕಾದ್ರೆ ಅದು ಒಂದು ಘನಾಕೃತಿಯ ಡಬ್ಬದಲ್ಲಿ ತುಂಬಿರ್ತಾರೆ. ಇದರ ಅಳತೆ ಬಂದು 10 ಸೆಂಟಿಮೀಟರ್ ಬೈ 10 ಸೆಂಟಿಮೀಟರ್ ಬೈ 10 ಸೆಂಟಿಮೀಟರ್ ಇದ್ರೆ ಇದರಲ್ಲಿ 1 ಲೀಟರ್ ಎಣ್ಣೆ ಇದೆ ಅಂತ ಡಬ್ಬದ ಮೇಲೆ ಬರೆದಿರುತ್ತೆ. ಅಂದ್ರೆ ಸರಿಸುಮಾರು 1 kg ಎಣ್ಣೆ ಇದ್ರೊಳಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿ ಒಂದು 2 ಲೀಟರ್ ವಾಟರ್ ಬಾಟಲ್ನ ತೂಕವನ್ನ ನಾವು ಅಳೆದು ನೋಡಿದ್ರೆ ಅದು ಸರಿಸುಮಾರು 2 kgಗೆ ಹತ್ತಿರದಲ್ಲಿರುತ್ತೆ. ಈ ರೀತಿ ನಾವು ಲಘುವಾದ ವಸ್ತುಗಳನ್ನ ಗ್ರಾಮ್ನಿಂದ ಮತ್ತು ಭಾರಿ ತೂಕದ ವಸ್ತುಗಳನ್ನ ಕೆಜಿಗಳನ್ನ ಬಳಸ್ಕೊಂಡು ಅಳಿತೇವೆ. ಒಂದು ವೇಳೆ ಇನ್ನು ಸಣ್ಣ ಪ್ರಮಾಣದಲ್ಲಿ ನಾವು ಯಾವುದಾದ್ರೂ ವಸ್ತುವಿನ ತೂಕವನ್ನ ಅಳಿಬೇಕಾದ್ರೆ ನಾವು ಮಿಲಿಗ್ರಾಮ್ ಅನ್ನ ಬಳಸ್ತೇವೆ. ಮಿಲಿಗ್ರಾಮ್ ಬಂದು ಗ್ರಾಮ್ನ ಸಹಸ್ರಾಂಶ. ಅಂದ್ರೆ 1 ಗ್ರಾಮ್ ಅನ್ನ 1000ದಿಂದ ಭಾಗಿಸಿದಾಗ ಸಿಗೋದು. ಇದು ತುಂಬಾ ಚಿಕ್ಕ ಪ್ರಮಾಣವಾಗಿರುತ್ತೆ. ಇದನ್ನ ಹೆಚ್ಚಾಗಿ ನಾವು ಔಷಧಿಗಳ ಹಿಂದೆ ಅಥವಾ ಮಾತ್ರೆಗಳ ಹಿಂದೆ ಕಾಣ್ಬೋದು. ಆದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಗ್ರಾಮ್ ಮತ್ತು ಕಿಲೋಗ್ರಾಮ್ಗಳು ಹೆಚ್ಚಾಗಿ ಕಂಡುಬರುತ್ತೆ.